ಏಸು ಕ್ರಿಸ್ತನು ಮಾನವ ಕುಲದ ಒಳಿತಿಗಾಗಿ ಶಿಲುಬೆಗೇರಿದ ಪವಿತ್ರ ಶುಕ್ರವಾರವನ್ನು ನಿನ್ನೆ ಮೈಸೂರಿನಲ್ಲಿ ಕ್ರೈಸ್ತ ಬಾಂಧವರು ದೈವಿಕತೆ ಮತ್ತು ಭಕ್ತಿಯಿಂದ ಆಚರಿಸಿದರು. ಈ ದಿನವನ್ನು ಭಕ್ತಿ, ಪ್ರೀತಿ ಮತ್ತು ತ್ಯಾಗದ ಸಂಕೇತವೆಂದು ಶ್ಲಾಘಿಸಲಾಗುತ್ತದೆ. ಗುಡ್ ಫ್ರೈಡೆ ಹಿನ್ನೆಲೆಯಲ್ಲಿ ನಗರದ ಸೇಂಟ್ ಫಿಲೋಮಿನಾಸ್ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕ್ರೈಸ್ತ ಸಮುದಾಯದ ಭಾಗಿಯಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಮೈಸೂರು ಪ್ರಾಂತ್ಯದ ಬಿಷಪ್ ಎಸ್.ಜೆ. ಫ್ರಾನ್ಸಿಸ್ ಸರಾವೋ ಅವರು ಎಲ್ಲರಿಗೂ ಪ್ರಾರ್ಥನೆ ಬೋಧಿಸಿದರು. ಪುತ್ರರು ಆದ ಕ್ರಿಸ್ತರಿಗೆ ಅನುರೂಪಿಗಳಾಗಿ ಅರಿಯಲು ನೆರವಾಗುತ್ತದೆ. ಬಳಿಕ ದೂರದರ್ಶನದೊಂದಿಗೆ ಅವರು ಏಸು ಕ್ರಿಸ್ತರು ಮನುಕುಲದ ಶ್ರೇಯಸ್ಸಿಗಾಗಿ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟ ದಿನವನ್ನು ಶುಭ ಶುಕ್ರವಾರದ ದಿನವಾಗಿ ವಿಶ್ವಾದ್ಯಂತ ಆಚರಿಸಿಕೊಂಡು ಬರಲಾಗುತ್ತದೆ. ವಿಶೇಷ ಪ್ರೀತಿ ಮತ್ತು ಕರುಣೆ ತೋರುವ ದಿನ ಇದಾಗಿದೆ ಎಂದು ತಿಳಿಸಿದರು. ಜೀವ ನೀಡುವುದಕ್ಕೆ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಂತಹ ದಿವಸವಿದು. ಇದನ್ನು ಶುಭ ಶುಕ್ರವಾರ ಎಂಬುದಾಗಿ ಕರೆಯುತ್ತೇವೆ. ಇದೊಂದು ಪ್ರೀತಿಯ ಹಬ್ಬ. ದೇವರು ನಮ್ಮನ್ನು ಎಷ್ಟೊಂದು ಪ್ರೀತಿಸಿದ್ದಾರೆ ಎಂದರೆ ತಮ್ಮ ಏಕಮಾತ್ರ ಪುತ್ರನನ್ನು ಧರೆಗೆ ಕಳುಹಿಸಿ ನಮಗಾಗಿ ತಮ್ಮ ಪುತ್ರನನ್ನು ಧಾರೆ ಎರೆದಂಥ ಈ ಪವಿತ್ರ ವಾರವನ್ನು, ಪವಿತ್ರ ದಿವಸವನ್ನು ಶುಭ ಶುಕ್ರವಾರ ಎಂಬುದಾಗಿ ಕರೆಯುತ್ತೇವೆ. ಗುಡ್ ಫ್ರೈಡೆ ಎಂಬುದಾಗಿ ಕರೆಯುತ್ತೇವೆ.